ನಮ್ಮ ರಾಜ್ಯದ ಪರಮೇಶ್ ಅವರು ಸೀನಿಯರ್ ಲೀಡ್ರು ಕಾಂಗ್ರೆಸ್ಸಲ್ಲಿ. ಅವರು ಸುಮಾರು 10 ವರ್ಷ 8 ವರ್ಷಗಳ ಕಾಲ ಅಧ್ಯಕ್ಷರಾಗಿದ್ದರು. ಅವ್ರ ನೇತೃತ್ವದಲ್ಲಿ ಕಾಂಗ್ರೆಸ್ ಬಂತು. ಅವರು ಮೂಲವಾಗಿ ಕಾಂಗ್ರೆಸ್ನವರು. ನೀವು ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ನಮ್ಮ ಹೈಕಮಾಂಡ್ ಅವರಲ್ಲೂ ಮನವಿ. ರಾಜ್ಯದಲ್ಲೂ ಎಲ್ಲ ಲೀಡ್ರುಗಳು ಅವ್ರಿಗೆ ಸೀನಿಯರ್ ಲೀಡ್ರುಗಳು ಅವ್ರಿಗೆ ಸಪೋರ್ಟ್ ಮಾಡಬೇಕು ಅಂತ. ಯಾಕೆಂದರೆ ಮುಖ್ಯಮಂತ್ರಿ ನಾವು ಚೇಂಜ್ ಮಾಡಿಕೊಡಿ ಅಂತ ಏನು ಹೇಳ್ತಾ ಇಲ್ಲ. ನೀವು ಬದಲಾವಣೆ ಬಂದಾಗ 5 ಜನ ದಲಿತರನ್ನೇ MLAಗಳು ಇವು ಮಿನಿಸ್ಟ್ರ್ ಮಾಡಿದ್ರೆ 5 ಜನದ ಹೆಸರು ಹೇಳ್ತೀರಿ ನೀವು. ಯಾರೋ ಜಾರಕಿಹೊಳಿ ಹೆಸರು ಹೇಳ್ತೀರಿ, ಮುನಿಯಪ್ಪನ ಹೆಸರು ಹೇಳ್ತಾರೆ, ಆಮೇಲೆ ನಮ್ಮ ಪರಮೇಶ್ ಸಾಹೇಬ್ರ ಹೆಸರು ಹೇಳ್ತಾರೆ, ಇವರು ಮತ್ತು ಖರ್ಗೆ ಅವ್ರ ಹೆಸರು ಹೇಳ್ತಾರೆ, ಮಾದೇವಪ್ಪರ ಹೆಸರು. ಯಾರು ದಲಿತರಿಗೆ ಮಾಡಬೇಕು ಅನ್ನೋ ಪ್ರೀತಿ ಇದ್ದರೆ ನಿಮಗೆ, ದಲಿತರೇನು ನೀವು ಕೊಡಲೇಬೇಕು ಅಂತ ಗಲಾಟೆ ಮಾಡ್ಕೊಂಡು ಬ್ಲಾಕ್ ಮೇಲೆ ಎಲ್ಲೂ ಮಾಡ್ತಾ ಇಲ್ಲ. ಒಬ್ಬರ ಹೆಸರು ಹೇಳಿ, ಸೀನಿಯರು ಎಲ್ಲರ ಹೆಸರು ಹೇಳಿದಾಗ ಅವಾಯ್ಡ್ ಮಾಡ್ದಂಗೆ ನಿಮಗೂ ಒಳ್ಳೆ ಹೆಸರು ಬರ್ತದೆ. ಅವರವರ ಅಭಿಮಾನಿಗಳ ನಡುವೆ ತಂದಾಕುವಂಥ ಅವರವ್ರ ಅಭಿಮಾನಿಗಳ ಬಗ್ಗೆ ತಂದಾಕಬೇಕು ಅನ್ನೋ ಉದ್ದೇಶ ಇರ್ಬೋದು. ನಾನೇನು ಇಲ್ಲ ಅಂತ ಹೇಳಲ್ಲ. ನಮ್ಮ ಏನಪ್ಪ ಅಂದರೆ ಅವ್ರಿಗೆ 2 ಸಾರಿ ಅನ್ಯಾಯ ಆಗಿದೆ. ಅವ್ರ ನೇತೃತ್ವದಲ್ಲಿ ಸರ್ಕಾರ ಬಂದಂಥ ಸಮಯದಲ್ಲಿ ಅವ್ರಿಗೆ ಅವ್ರು ಸೋತರು ಕಾರಣಾಂತರದಿಂದ. ಅವೆಲ್ಲ ನಾವು ಹೇಳಕ್ಕೆ ಹೋಗಲ್ಲ. ಮತ್ತೆ ಇನ್ನೊಂದು ಸಾರಿ ಆದಾಗಲೂ ಅವ್ರು ಆಗೋಕ್ಕೆ ಅವಕಾಶ ಆಗಲಿಲ್ಲ. ಈಗ ಎಲ್ಲ ಮುಖ್ಯಮಂತ್ರಿಗಳು ಮುಂದಿನ ಮುಖ್ಯಮಂತ್ರಿ ಪರಮೇಶ್ ಅವರು ಅಂತ ಹೇಳ್ಕೊತಾರೆ. ಯಾರು ಈಗ ನಮ್ಮ ಸಮಾಜ ಇರ್ಬೋದು, ಎಲ್ಲರೂ ದಲಿತರು ಹೇಳ್ತಾರೆ. ಯಾಕೆಂದರೆ ಖರ್ಗೆ ಅವರಿದ್ದರು, ಅವ್ರು ಸೀನಿಯರ್, ಅವ್ರಿಗೂ ಅನ್ಯಾಯ ಆದಾಗ ಅವರು ಸೆಂಟ್ರಲ್ಗೆ ಹೊಂಟೋದ್ರು. ಈಗ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾರೆ. ಕಾಂಗ್ರೆಸ್ಗೆ ವಯಸ್ಸಾದರೂ ಕಾಂಗ್ರೆಸ್ಗೆ ಸೇವೆ ಮಾಡ್ತಾ ಇದ್ದಾರೆ. ಅವ್ರು ಕಾಂಗ್ರೆಸ್ಗೆ ಯಾವತ್ತೂ ವಿರೋಧ ಮಾಡಿಲ್ಲ. CM ಬದಲಾವಣೆ ಆದರೆ ಪರಮೇಶ್ ಅವರು ಮಾಡಿ, ಹೈಕಮಾಂಡ್ ಏನು ನಿರ್ಧಾರ ತಕ್ಕಂತಂದರೆ ಅವರು ಹೇಳಿದಾರಲ್ಲ, ನಾವು ಅದಕ್ಕೆಲ್ಲ ಬದ್ಧ ಅಂತ. ನಾವು ಹೈಕಮಾಂಡ್ಗೆ, ಯಾಕೆಂದರೆ ಕಾಂಗ್ರೆಸ್ ಸಿದ್ಧಾಂತ ಬಿಟ್ಟರೆ ಇನ್ನು ಬೇರೆ ಪಾರ್ಟಿ ಇಲ್ಲ ಈಗ.